ವಿಜಯಪುರ ಜಿಲ್ಲೆ ಮೊದಲಿನಿಂದಲೂ ಬರಗಾಲ ಜಿಲ್ಲೆ ಅಂತಕ್ಕಂಥ ಒಂದು ಕುಖ್ಯಾತಿಗೆ ಒಳಗಾಗಿದ್ದು, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ 5 ನದಿಗಳು ಹರಿದು ಪಂಚ ನದಿಗಳ ಬೀಡು ಎರಡನೇ ಪಂಜಾಬ್ ಅಂತ ತಿಳ್ಕೊಂಡೇಳಿ ಇದನ್ನು ಕರೀತಾರೆ. ಇಷ್ಟೆಲ್ಲ ಇದ್ರೂ ಸಹಿತ ನಮ್ಮ ಜಿಲ್ಲೆಯ ರೈತರಿಗೆ ಬಡತನ ಅನ್ನೋದು ತಪ್ಪಿಲ್ಲ. ಎಷ್ಟು ಬೆಳೆದರೂ ಕೂಡ ರೈತರು ಸಾಲದಿಂದ ಮುಕ್ತ ಆಗಲಿಕ್ಕೆ ತಯಾರಿಲ್ಲ. ಒಂದು ರೀತಿಯಿಂದ ಸರ್ಕಾರಗಳು ರೈತರ ವಿಷಯದಲ್ಲಿ ಅವರ ಜೀವದ ಜೊತೆಗೆ ಚೆಲ್ಲಾಟ ಮಾಡೋದು ಒಂದು ಕಡೆ ಸರ್ಕಾರ ಮಾಡಿದರೆ, ಇನ್ನೊಂದು ಕಡೆ ಪ್ರಕೃತಿ ಕೂಡ ರೈತರ ವಿರುದ್ಧವಾಗಿ ಹೋಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಒಂದಿಲ್ಲ ಒಂದು ರೀತಿಯಿಂದ ರೈತರ ಬೆಳೆಗಳು ಹಾನಿನೇ ಆಗ್ತಾ ಇವೆ. ಒಂದು ವರ್ಷ ವಿಪರೀತ ಮಳೆಯಿಂದಾಗಿ ಬೆಳೆದಂಥ ಎಲ್ಲ ಬೆಳೆಗಳು ಹಾಳಾಗಿ ಹೋಗ್ತವೆ ನೀರಲ್ಲಿ ಅತಿಯಾದಂಥ ತೇವಾಂಶದಿಂದ. ಈ ಒಂದು ವಿಷಯದಲ್ಲಿ ಕೂಡ ರೈತರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೊಂದು ವರ್ಷ ಮಳೆ ಬರದೆ ಭೀಕರ ಬರಗಾಲದಿಂದಾಗಿ ಬಿತ್ತಂಥ ಬೆಳೆಗಳು ಸಂಪೂರ್ಣ ಕಮರಿ, ಅದು ಒಂದು ರೀತಿಯಿಂದ ಕೂಡ ರೈತನು ಕೂಡ ನಿರಂತರವಾಗಿ ಇವತ್ತು ಶೋಷಣೆ ಮತ್ತು ಏನು ಬರಗಾಲದಿಂದ ತತ್ತರಿಸಿ ತಮ್ಮ ಬದುಕನ್ನೇ ಇವತ್ತು ಮೂರಾಬಟ್ಟಿ ಆಗಿದೆ ರೈತರು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರಿಗೆ ನೆರವಿಗೆ ಧಾವಿಸ್ಬೇಕು. ಇವತ್ತು ಸರ್ಕಾರ ಜಾರಿಗೆ ತಂದಂಥದ್ದು ಇವರು ಸರಿಯಾಗಿ ಅನುಷ್ಠಾನ ತರಲಿಕ್ಕೆ ಸರ್ಕಾರದ ಆಗ್ತಾ ಇಲ್ಲ. ಇವತ್ತು ಉದಾಹರಣೆ ಹೇಳ್ಬೇಕಂತಂದ್ರೆ, ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆಯಂತರೂ ನಿರಂತರ 2 ತಿಂಗಳು ಮೇಲ್ಪಟ್ಟು ಮಳೆಯಾಗಿ ಎಲ್ಲ ಬೆಳೆಗಳು ನೀರಲ್ಲಿ ನಿಂತು ಕೊಳತೋಯ್ತು. ಆ ತೊಗರಿ ನೋಡ್ಲಿಕ್ಕೂ ಕೂಡ ರೈತರಿಗೆ ಮನಸ್ಸಿಲ್ಲ, ಹೊಲಕ್ಕೆ ಹೋಗಲಿಲ್ಲ. ಅದರಂತೆ ಈರುಳ್ಳಿ ಅಂತೂ ಅದ್ರ ಕತೆ ಹೇಳೋ ಅಂಥದ್ದು. ಆ ಈರುಳ್ಳಿ ಹತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾಸನೆ, ಕೆಟ್ಟ ಒಂದು ಆ ಹೆಣದಕ್ಕಿಂತಲೂ ಕೊಳತಂಥ ವಾಸನೆ ಬರ್ತದೆ. ಏನಪ್ಪ ಇವತ್ತು ಮುಂಗಾರು ಬೆಳೆ ಹತ್ರ ಹಾಳಾಗೋಯ್ತು. ಇನ್ನು ಎರಡನೇ ಬೆಳೆ ಹಿಂಗಾರದಲ್ಲಿ ಆದರೂ ಕೂಡ ಸ್ವಲ್ಪ ಜೋಳ, ಗೋಧಿ, ಕಡಲೆ ಇನ್ನಿತರ ಬೆಳೆಗಳು ಬೆಳ್ಕೊಂಡು ನಮ್ಮ ಒಂದು ವರ್ಷದವರೆಗೆ ಗಂಜಿ ಆದರೂ ಅನುಕೂಲ ಆಗ್ತದೆ ತಿಳ್ಕೊಂಡು ಹೇಳಿ ಆಲೋಚನೆ ಇದ್ದ ರೈತರಿಗೆ ಇವತ್ತು ಸರ್ಕಾರ ವಂಚನೆ ಮಾಡ್ತಾ ಇದೆ. ಹಾಳದಂಥ ತೊಗರಿ ಬೆಳೆಗೂ ಕೂಡ ಇನ್ನೂ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ. ಮೊನ್ನಿನ ದಿವಸ ವಿಜಯಪುರದಲ್ಲಿ ಪ್ರತಿಭಟನೆ ಮಾಡಿದಾಗ ಅವತ್ತಿನ ದಿವಸ ಸಾಯಂಕಾಲ ಏನೋ ಒಂದೊಂದು ತಾಲೂಕಿಗೆ ಅಲ್ಪ ಸ್ವಲ್ಪ ಪರಿಹಾರ ಹಾಕಲಾಗತ್ತಾರೆ. ಮೊದಲು ಸರ್ಕಾರ ಏನು ಹೇಳ್ತು, ಪ್ರತಿ ಹೆಕ್ಟ್ರಿಗೆ 8,000 ರೂಪಾಯಿ, 8,500 ರೂಪಾಯಿ ಅಂತ ಹೇಳಿದ್ರು ತೊಗರಿಗೆ. ನಿನ್ನೆ ಕೆಲವೊಂದು ರೈತರ ಅಭಿಪ್ರಾಯ ತೊಗೊಂಡಾಗ ಇಲ್ಲ, ನಮಗೆ ಎಕರೆಗೆ 2,000 ರೂಪಾಯಿ ನಮ್ಮ ತಾಳಿಕೋಟೆ ಭಾಗದಲ್ಲಿ ಜಮಾ ಆಗ್ತದೆ ಅಂತೇಳಿ. ಮತ್ತು ಸರ್ಕಾರ ಈ ರೀತಿ ಯಾಕೆ ಮಾಡತ್ತಾರೆ? ಸರ್ಕಾರಿ ನಿರ್ಣಯ ತೊಗೊಂಡಿದ್ದು ಪ್ರತಿ ಹೆಕ್ಟ್ರಿಗೆ 2,500 ರೂಪಾಯಿ ನಾವು ಹಾಕ್ತೇವೆ ಅಂತೇಳಿ, ಇದು 2,500 ರೂಪಾಯಿ. ಆದ್ರೆ ಪ್ರತಿ ಎಕರೆಗೆ 2,000 ರೂಪಾಯಿ ಹಾಕ್ಲಾಗತ್ತಾರೆ. ಮತ್ತು ಇದು ಯಾಕೆ ರೈತರಿಗೆ ಮೋಸ ಮಾಡಕತ್ತೀರಿ? ಸರ್ಕಾರ ಹೇಳಿದಂಥ ಒಂದು ಇದಕ್ಕರೆ ಸರ್ಕಾರ ಬದ್ಧ ಆಗ್ಬೇಕಲ್ಲ. ಅಥವಾ ನೀವು ಮೊದಲಿನ ಕಂತಿ ಕೊಡಲಾಗತ್ತೀವಿ, ಎರಡನೇ ಕಂತು ಮತ್ತೆ ಬೇರೆ ಬರ್ತೀವಿ ಅಂತಾರೆ ಹೇಳಿ. ಅದಕ್ಕೆ ಈ ರೈತರು ಮತ್ತೆ ಇವತ್ತು ನಿರಾಶೆ ಆಗಿದ್ದಾರೆ ತೊಗರಿ ಒಂದು ಪರಿಹಾರದ ವಿಷಯದಲ್ಲಿ ಕೂಡ. ಅದು ಸರ್ಕಾರ ಯಾವ ರೀತಿ ನೀವು ಘೋಷಣೆ ಮಾಡಿದ್ರಿ ಆ ರೀತಿ ಪ್ರತಿ ಹೆಕ್ಟರ್ಗೆ 8,500 ರೂಪಾಯಿ ಕೊಡುವಂಥದ್ದು ಆಗಬೇಕು ಶೀಘ್ರದಲ್ಲಿ. ಇವತ್ತು ಕಂತುಗಳ ನೆಪ ಬೇಡ. ಈ ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳಿದಾಗ 333 ಕೋಟಿ ರೂಪಾಯಿ ನಮ್ಮ ವಿಜಯಪುರ ಜಿಲ್ಲೆಗೆ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಒಂದು ಪರಿಹಾರ ಹಣ ಬಂದ ಅಂತ ಹೇಳಿದರು. ಬಂದು ಎಷ್ಟೋ ದಿನ ಆಗಿತ್ತು, ಇಲ್ಲಿವರೆಗೂ ಕೂಡ ಒಂದು ಬಿಡಿಗಾಸು ಕೂಡ ಬಿಡುಗಡೆ ಮಾಡಿರಲಿಲ್ಲ. ಇದೇ ಮೊನ್ನೆನೇ ಕೆಲವೊಂದು ತಾಲೂಕುಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಆ ಕಾರಣಕ್ಕೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಏನು ಮೆಕ್ಕೆಜೋಳ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು.
ಇಲ್ಲ ಇದ್ರೆ ಕೇವಲ ಇದು ಕಾಟಾಚಾರಕ್ಕೆ ಆಗ್ತದೆ. ಮತ್ತು ರೈತರೆಲ್ಲ ಮೆಕ್ಕೆಜೋಳ ಹೊರಗೆ ಕೊಟ್ಟ ನಂತರ ಖರೀದಿ ಕೇಂದ್ರ ತೊಗೊಂಡು ಅವಶ್ಯಕತೆ ಇಲ್ಲ. ಈ 2,400 ರೂಪಾಯಿ ಪ್ರಯೋಜನ ಏನು? ಈ 2,400 ರೂಪಾಯಿ ಕೊಟ್ಟಿದ್ದು ಏನೂ ಪ್ರಯೋಜನ ಇಲ್ಲ. ಇದು ಒಬ್ಬ ರೈತ ಯಾವುದೇ ಬೆಳೆಗಳನ್ನು ಬೆಳಿಬೇಕಾದ್ರೆ ಕೃಷಿ ಚಟುವಟಿಕೆ ಪ್ರಾರಂಭ ಅಂದರೆ ಈ ಜಮೀನು ಸ್ವಚ್ಛಗೊಳಿಸುವಂಥದ್ದು ಹರಗುವಂಥ ಏನು ಪ್ರಾರಂಭದಲ್ಲಿ ಜಮೀನು ಸ್ವಚ್ಛಗೊಳಿಸುವಂಥ ಹರಗು ಕೆಲಸ ಮಾಡ್ತಾರಲ್ಲ, ಅಲ್ಲಿಂದ ಬಿತ್ತನೆ ಕಾರ್ಯ, ಬೀಜ, ಗೊಬ್ಬರ, ಆಳುಗಳು, ಕೊನೆಯದಾಗಿ ಔಷಧ ಮತ್ತು ರಾಶಿ ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಂಥ ಖರ್ಚು ವೆಚ್ಚ ಪ್ರಾರಂಭದಲ್ಲಿ ಹಿಡ್ಕೊಂಡು ಕೊನೆಯವರೆಗೂ ಕೂಡ ಎಷ್ಟು ಖರ್ಚು ವೆಚ್ಚಗಳು ಬರ್ತದೆ ರೈತರಿಗೆ ಇಡೀ ವರ್ಷದ ಒಂದು ಎಲ್ಲ ಲೆಕ್ಕಗಳನ್ನು ಹಾಕಿ ಒಂದು ಯೋಗ್ಯ ಮಾರುಕಟ್ಟೆ ದರೆಯನ್ನು ಫಿಕ್ಸ್ ಮಾಡುವಂಥದ್ದು ಆಗ್ಬೇಕು ಸರ್ಕಾರ. ಇದನ್ನು ಮಾಡಬೇಕಾದ್ರೆ ಯಾವೊಬ್ಬ ಹೋರಾಟಗಾರರು ತೊಗೊಂಡು ಮಾಡೋಂಗಿಲ್ಲ, ಯಾವೊಬ್ಬ ರೈತರು ಒಳಗೊಂಡಂತೆ ಇವರು MSP ಫಿಕ್ಸ್ ಮಾಡೋದಿಲ್ಲ. ತಮ್ಮ ಮನಸ್ಸಿಗೆ ಬಂದಂತೆ ಇವ್ರು ಫಿಕ್ಸ್ ಮಾಡ್ತಾರೆ ಅವರು. ಯಾಕಂದ್ರೆ ಇಡೀ ಒಂದು ವರ್ಷದವರೆಗೆ ಬೆಳಿಬೇಕಾದ್ರೆ ಏನು ಖರ್ಚು ವೆಚ್ಚಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದು ರೈತರಿಗೆ ಮಾತ್ರ ಇರ್ತದೆ. ಯಾವೊಬ್ಬ MLA, ಮಂತ್ರಿ, ದೇಶದ ಪ್ರಧಾನಿ ಗೊತ್ತಿರಂಗಿಲ್ಲ. ಒಂದು ಕೃಷಿ ಚಟುವಟಿಕೆ ಮಾಡೋ ರೈತರು ಈ ಕೇವಲ ಒಂದು ಬ್ಲೇಡ್ ತಗೊಂಡ್ರೆ 3 ರೂಪಾಯಿ MRP ಇರ್ತದೆ. ಅದಕ್ಕೆ ಅದ್ರೇನು ದೊಡ್ಡ ಕೆಲಸ ಇಲ್ಲ. ಅದು ಬ್ಲೇಡ್ದಿಂದ ಏನೋ ಉಪಜೀವನ ಸಾಗಂಗಿಲ್ಲ. ಅದು ಒಂದು ಪೈಸಾ ಸುತ್ತ ಕಡಿಮೆ ಕೊಡಂಗಿಲ್ಲ ಅಂಗಡಿಯವ. ನಾವು ಮಾಡೀವಂದ್ರೆ ಸರ್ಕಾರ MRP ಮಾಡೋದು ಅಂತ ಹೇಳ್ತಾರೆ. ಅದೇ ಇವತ್ತು ದೇಶಕ್ಕೆ ಅನ್ನ ಹಾಕುವಂಥ ರೈತ ಬೆಳೆದು ಹಾಕುವಂಥ ರೈತನ ಬೆಳೆಗಳಿಗೆ ಇವತ್ತು ನಾವು ಕೇಳಿದಂಥ ದರಕ್ಕೆ ಕೊಡೋಕ್ಕಾಗಲ್ಲ ಅಂತಂದ್ರೆ ರೈತರು ಬದುಕುವುದು ಹೆಂಗ? ಎಲ್ಲ ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕೊಂಡು ಮಾಡಿದರೆ ರೈತ ಇವತ್ತು ಲಾಸ್ನಲ್ಲಿ ಅದ ಕೃಷಿಯಲ್ಲಿ. ಅದಕ್ಕಾಗಿ ಇವತ್ತು ದೇಶದಲ್ಲಿ ಬಹುತೇಕ ರೈತರು ಕೃಷಿಯಿಂದ ವಿಮುಕ್ತರಾಗ್ತಾ ಇದ್ದಾರೆ. ನಾಳೆ ಆಹಾರ ಉತ್ಪಾದನೆಗಳು ಪೆಟ್ಟು ಬಿಡ್ತದೆ. ನಾಳೆ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು. ಜನಸಂಖ್ಯೆ ಹೆಚ್ಚಾಗ್ತದೆ. ನಾಳೆ ಕೃಷಿ ಉತ್ಪನ್ನ ಕಡಿಮೆ ಆಯ್ತಂದ್ರೆ ಹೊಡೆದಾಟ ಮಾಡಿ ಆಹಾರ ತಿನ್ಬೇಕಾಗ್ತದೆ ಅನ್ನ. ಇದನ್ನ ಯಾವೊಬ್ಬರ ಜನಪ್ರತಿನಿಧಿಗಳು ಕೂಡ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ದೇಶದಲ್ಲಿ. ಈಗಲಾದರೂ ಎಚ್ಚೆತ್ತುಕೊಂಡು ರೈತರು ಬೆಳೆದಿರ್ತಕ್ಕಂಥ ಯಾವುದೇ ಬೆಳೆಗೂ ಕೂಡ ರೈತರ ಸಮ್ಮುಖದಲ್ಲೇ ದರವನ್ನು ನಿಗದಿ ಮಾಡುವಂಥದ್ದಾಗಬೇಕು. ಹೋರಾಟಗಾರರ ಜೊತೆಗೆ ಇರಬೇಕು. ಯಾಕಂದ್ರೆ ಗೊತ್ತಿರೋದೇ ಅವರಿಗೆ ಕೃಷಿಯಲ್ಲಿ ತೊಡಗದಂತಾರ ಪಕ್ಕ ರೈತರು ಕರ್ಕೊಂಡು ಅಲ್ಲಿ ಫಿಕ್ಸ್ ಮಾಡುವಂಥದ್ದು ಮಾಡಿದ್ರೆ ಮಾತ್ರ ರೈತರು ಸಾಲದಿಂದ ಮುಕ್ತರಾಗಿ ಅವ್ರು ಯಾವುದೇ ಒಂದು ಆತ್ಮಹತ್ಯೆಗೆ ಶರಣಾಗೋದಿಲ್ಲ. ಏನು ಕಾರಣ ಇದಕ್ಕೆ? ಏನು ಸರಾಯಿ ಕುಡಿದು ಇಸ್ಪೇಟ್ ಆಡಿ ಸಾಲ ಮಾಡ್ಕೊಂಡಿಲ್ಲ. ಅವರು ಬೆಳೆದಂಥ ಬೆಳೆಗಳಿಗೆ ಯೋಗ್ಯ ಮಾರುಕಟ್ಟೆ ದರ ಸಿಗಲಾರ ಸಲುವಾಗಿ ಮಾಡಿದಂಥ ಸಾಲ ಅಲ್ಲೇ ಕೂತ್ಕೊತ್ತು ಸಾಲಗಾರರ ಕಿರುಕಳಿಂದ ಬೇಸತ್ತು ಆತ್ಮಹೋರಿಕೆ ಹೆದರಿ ಇವತ್ತು ಆತ್ಮಹತ್ಯೆ ಮಾಡ್ಕೋತಾರೆ ನಿರಂತರವಾಗಿ. ಇವೆಲ್ಲ ಸರ್ಕಾರ ಗೊತ್ತಿಲ್ಲ. ಕೇಂದ್ರ ಸರ್ಕಾರಕ್ಕೆ ಇವತ್ತು ಬರೀ ಕುರ್ಚಿಗೆ ಹೊಡೆದಾಡ್ತಾ ಇದೆ. ಕುರ್ಚಿ ಅಧಿಕಾರ ಕೊಟ್ಟವರು ನಿಮಗೆ ಮತ ಭಿಕ್ಷೆ ಕೊಟ್ಟವರೇ ಈ ದೇಶದ ರೈತರು. ಇವತ್ತು ದೇಶದ ರೈತರ ಪರಿಸ್ಥಿತಿ ಇವತ್ತು ಗಂಭೀರ ಆಗ್ಯದ. ಅವರು ಸಾಲವನ್ನು ಮುಕ್ತ ಮಾಡಬೇಕಂತಕ್ಕಂಥದ್ದು ಕನಿಷ್ಠ ಜ್ಞಾನ ಇವತ್ತು ನಾವು ಆಯ್ಕೆ ಮಾಡ್ತಕ್ಕಂಥ ಯಾವೊಬ್ಬ ಜನಪ್ರತಿನಿಧಿ ಇಲ್ಲ. ಅದಕ್ಕೆ ನಾನು ನಮ್ಮ ಜಿಲ್ಲೆಯ 8 ಜನಪ್ರತಿನಿಧಿಗಳು ನಾನು ಮನವಿ ಮಾಡ್ಕೋತೇನೆ. ನೀವು ಇದೇ ನಿರ್ಲಕ್ಷ್ಯ ಧೋರಣೆ ಮುಂದುವರಿಸಿದ್ದೇ ಆದರೆ ಮುಂಬರ್ತಕ್ಕ ದಿನಗಳಲ್ಲಿ ನೀವೆಲ್ಲಿ ಬಯಲು ಸಿಗ್ತೀರೋ ಅಲ್ಲಿ ನಾವು ನಿಮಗೆ ಗೇರು ಹಾಕುವಂಥ ಪರಿಸ್ಥಿತಿ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ನೀವೆಲ್ಲ ಏನಾಗ್ಯದಪ್ಪ ಅಧಿಕಾರದ ಒಂದು ದಾಹ ಹೆಚ್ಚಾಗ್ಯದ. ನಿಮ್ಮ ಅಧಿಕಾರೇ ಮುಖ್ಯ ಆಗ್ಯದ ಹೊರತಾಗಿ ಈ ರೈತರ ಬದುಕಿನ ಬಗ್ಗೆ ನಿಮ್ಗೆ ಯಾವೊಬ್ಬರಿಗೆ ಜನಪ್ರತಿನಿಧಿಗೆ ಚಿಂತೆ ಇಲ್ಲ. ದಿನ ದೇಶಕ್ಕೆ ಅನ್ನವನ್ನು ಹಾಕುತ್ತಿರುವಂಥ ಅನ್ನದಾತ ಬಂಧುಗಳಿಗೆ ಬಹಳ ಅನ್ಯಾಯವಾಗ್ತಾ ಇದೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ರೈತರಿಗೆ ಭಯಂಕರವಾದಂಥ ಕಷ್ಟ. ಯಾವುದೇ ರೀತಿಯಾಗಲಿ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡಿಲ್ಲ. ಮತ್ತು ಇನ್ನೊಂದು ಬಿತ್ತಿದಂಥ ಬೆಳೆಗಳಿಗೆ ಮತ್ತು ನೇಗಿಲಿ ಅವರು ಹೊಡೆದಂಥ ಹೊಲಗಳಲ್ಲಿ ನೇಗಿಲಿ ಖರ್ಚುಗಳು ಇವತ್ತು ಹೊಳ್ಳಿ ವಾಪಸ್ ಸಾಲವನ್ನು ಮಾಡಕತ್ತಾರೆ ರೈತರು. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬೇಗನೆ ರೈತರ ಬೆಳೆಗಳಿಗೆ ತೊಗರಿ ಆಗಲಿ ಮೆಕ್ಕೆಜೋಳಕ್ಕಾಗಲಿ ಖರೀದಿ ಕೇಂದ್ರಗಳನ್ನ ಬೇಗನೆ ಸ್ಥಾಪನೆ ಮಾಡಬೇಕು. ಮತ್ತು ಇನ್ನೊಂದು ಮೆಕ್ಕೆಜೋಳಕ್ಕಾಗಲಿ ಹೆಚ್ಚಿನ ರೇಟ್ 2400 ಐತಲ್ಲ, ಇದು ಏನೂ ಆಗಲ್ಲ. ಯಾಕಂದ್ರೆ ಈಗಾಗಲೇ ನಾನು ಒಂದು ಮೆಕ್ಕೆಜೋಳ ಬೆಳಿಬೇಕಾದ್ರೆ ಭಯಂಕರವಾದಂಥ ತೊಂದರೆ ಐತಿ. ಗೊಬ್ಬರ ಬೀಜ ಒಂದು ಬೀಜ ಕಂಪ್ನಿಯವ ಒಂದು ಬೀಜ ಕೊಡ್ಬೇಕಾದ್ರೆ 5 kg ಪ್ಯಾಕೆಟ್ ಬೀಜ ಇರ್ತೈತಿ. ಆ ಬೀಜ ಅವ ಏನು ಮಾಡ್ತಾನಂದ್ರೆ 5 kgಗೆ 2400 ರೂಪಾಯಿ ಕೊಡ್ತಾನೆ. ನಾವು ರೈತರು ಬೆಳೆದಂಥ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಇವತ್ತಿನ ದಿನ 2400 ರೂಪಾಯಿ ಸಿಗ್ತಾ ಇಲ್ಲ. ಅದಕ್ಕೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಮತ್ತು ಇನ್ನೂ ಹಲವಾರು ಕಷ್ಟಗಳಾದ ರೈತರಿಗೆ ಈ ಹತ್ತಿ ಕೇಂದ್ರಗಳನ್ನ ತೆಗೆದಾರ.
ಹತ್ತಿ ಕೇಂದ್ರಗಳನ್ನು ತೆಗೆದ್ರು ಕೂಡ ಅಲ್ಲಿ ಏನಾಗತ್ತಿದೆ ಅಂದ್ರೆ ಅಲ್ಲಿ ಒಂದು 3 ನಿಮಿಷ ಸಮಯ ಕೊಡ್ತಾರ ಬುಕ್ ಮಾಡಾಕ. ಆ 3 ನಿಮಿಷ ಸಮಯ ಸಾಲಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ನಮ್ಮ ರಾಜ್ಯದ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅದನ್ನು ಅರ್ಥ ಮಾಡ್ಕೊಂಡು ಆ 3 ನಿಮಿಷ ಸಮಯವನ್ನು ಒಂದು 10 ನಿಮಿಷ 20 ನಿಮಿಷ ಸಮಯವನ್ನು ಕೊಡುವಂಥ ನಿಗದಿ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಮತ್ತು